ಅಕ್ಕ ಅಕ್ಕ ಪಾಯಸ ಮಾಡಾಕತ್ತೀಯಲ್ಲ, ಏನು ಅಂಥದ್ದು ವಿಶೇಷ ಇವತ್ತು? ಏನಿಲ್ವಾ ಮಾನ್ಸ, ಒಂದು ಖುಷಿ ವಿಚಾರ ಐತಿ, ಅದನ್ನ ಎಲ್ಲರ ಮುಂದೆ ಹೇಳ್ಕೊಬೇಕು. ನೀನೇ ಹೇಳ್ಬಿಡು ಏನು ಅನ್ನೋದು. ಹ್ಞೂನಕ್ಕ, ನಾನೇ ಹೇಳ್ತೇನೆ ನಿಂದ್ರೆ, ನಾನೇ ಹೇಳ್ತೇನೆ ಎಲ್ಲರಿಗೂ. ಭಾಳ ಖುಷಿ ಅನ್ಸತ್ತಕ್ಕ ನನಗಂತೂ ಇವತ್ತು, ಭಾರಿ ಸಂತೋಷ ಅನ್ಸತ್ತೈತಿ. ಎಲ್ಲರಿಗೂ ನಾನೇ ಹೇಳ್ತೇನೆ ನಿಂದ್ರಕ್ಕ. ಪ್ರತಿ ಸರಿ ನೀನೇ ಇಲ್ಲಕ್ರ ಅತ್ತಿ ಹೇಳ್ತಿದ್ರಿ, ಎಲ್ಲ ವಿಷಯಗಳು ಇದ್ರೆ ಇವತ್ತು ನಾನೇ ಹೇಳ್ತೇನೆ ನಿಂದ್ರಕ್ಕ. ಹಾಂ ಕೇಳುವ ಮಾನ್ಸ, ನೀನೇ ಹೇಳಿ ಇವತ್ತು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತ್ರಿ. ಯಾಕಂದ್ರೆ ನಂದು ಚಾನಲ್ಲು ಮಾನಿಟೈಸೇಷನ್ ಆನ್ ಆಗೈತ್ರಿ. ಭಾಳ ಖುಷಿ ಅನ್ಸತ್ತೈತ್ರಿ. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳಕತ್ತೀನಿ ರೀ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ಬನ್ನಿ ಅಕ್ಕ ತಂಗಿ ಜೋಡಿಗೆ ನಿಮ್ಮ ಲೈಕ್ ಮಾತ್ರ ಕೊಡೋದನ್ನ ಮರಿಬೇಡ್ರಿ. ಬನ್ನಿ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಮಾನ್ಸ ಗೊತ್ತಾತೇನ ಇವತ್ತು, ಮತ್ತು ಹಂಗಾಗಿ ಖುಷಿ ವಿಷಯ ಎಲ್ಲರಿಗೂ ಹೇಳ್ಕೊಂಡಲ್ಲ, ಅದ್ರ ಸಲುವಾಗಿ ಇವತ್ತು ಪಾಯಸ ಮಾಡೀನಿ. ನಿಮ್ಮ ಮಾವಿಗೆ ಭಾಳ ಇಷ್ಟ, ಶಾವಿಗೆ ಪಾಯಸ ಅಂದ್ರೆ ಭಾರಿ ಇಷ್ಟ. ಎರಡು ರೊಟ್ಟಿ ನಿಮ್ಮ ಮಾವಿಗಂದ್ರೆ, ಹಾಗಾಗಿ ಮಾನ್ಸ ಪಾಯಸ ಮಾಡೀನಿ. ಅವ್ವ ಏನು ಮಾಡಾತೈತಿ? ಯಾಕೆ ಅವ್ವ ಅತ್ತಿ ಕೂಡಿ ಹಿಂದೆ ಕಟ್ಟಿ ಮೇಲೆ ಇದನ್ನು ಸೊಪ್ಪು ಬಿಡ್ಸಾಕತ್ತಾರಕ್ಕ. ನಾನು ಅವ್ವ ಏನಂತೂ ಮತ್ತು ಊರಿಗೆ ಹೋಗೋಣ ತಯಾರಾಗು, ಅಕ್ಕಗೆ ಹೇಳ್ಬಿಡು ಮಧ್ಯಾಹ್ನ 2 ಗಂಟೆದು ಬಸ್ ಬರ್ತೈತಲ್ಲ, ಅದಕ್ಕೆ ಹೋಗ್ಬಿಡೋಣಂತ ಅಂದ್ಲು. ಇಲ್ವಾ ನಾನು ಅಕ್ಕನ ಕೇಳ್ತಾನೆ ನಿಂದ್ರು ಅಂತ ಅನ್ಯಕ. ಅವ್ವ ಹೋಗೋಣ ಅನ್ನಕತ್ತಾಳಕ್ಕ ಇವತ್ತು. ಅಯ್ಯಯ್ಯೋ ಅಲ್ವಾ, ನಾನು ಎಲ್ಲರೂ ಅದಿರಿ ಅಂತಂದು ಪಾಯಸ ಅದನ್ನ ಮಾಡಾತೀನಿ, ನೀನೇನು ಇದ್ಕಿದ್ದಂಗೆ ಹೊಕ್ಕವಿ ಅಂತಿದೆಯಲ್ಲ. ಮತ್ತು ನಾನು ಹೇಳಿಲ್ಲೇನೋ ನಿಮ್ಮ ಸಾಲಿ 2 ದಿವಸ ಸುಟ್ಟಿ ಕೇಳುವ, ಇನ್ನೊಂದು 2 ದಿವಸ ಇದ್ದು ಹೋಗುವಂತೆ ಅಂತಂದು ಹೊಲಕ್ಕೂ ಹೋಗಲಿಲ್ಲ, ಏನಿಲ್ಲ ನೋಡಿ. ಮನೆಗೆ ನಾವು ಬದುಕಾಗೋದ್ವು. ಪೂಜೆ ಸಾಮಾನು ಅವು ಇವು ಉಣ್ಣಕ್ಕೆ ಬಾಂಡೆ, ಮೊನ್ನೆ ಇದನ್ನು ಬೀಗ್ರ ಊಟ ಮಾಡಿದ್ವು, ಅವು ಇವು ಬಾಂಡೆ ಗಿಂಡೆ ಎಲ್ಲ ಹಿಡಿಸಿದ್ವು. ಮ್ಯಾಗ ಗಿಡದಾತು, ಬರೀ ದಿನ ಪೂರ್ತಿ ಇಂಥವು ಕೆಲಸಗಳಾದವು ಮನ್ಯಾಗ. ಎಲ್ಲಿ ಹೋಗೋದಾಗಲಿಲ್ಲ, ಬರೋದಾಗಲಿಲ್ಲ. ಹೊಲಕ್ಕೆ ಹೋಗೋಣ ಅನ್ಕೊಂಡ್ವಿ, ಹೊಲಕ್ಕೆ ಹೋಗೋದಾಗಲಿಲ್ಲ. ನಾಳೆ ಹೊಲಕ್ಕೆ ಹೋಗೋಣ ಅಂತ ನಿಂದ್ರಿ. ಅವು ಎಲ್ಲದ ಯಾಕೆ ಅವ್ವ ಇದು ಇತ್ಲದಾಗ ಕುಂತು ಅವು ಹತ್ತಿ ಸೊಪ್ಪು ಬಿಡ್ಸಕತ್ತಾರಕ್ಕ. ಹೌದೇನು? ನಾವು ನಂತೆಲ್ಲ ಮಾತಾಡ್ತೇನೆ, ಏನಾಗಂಗಿಲ್ಲ ಸುಮ್ಮನಿರ್ರಿ. ಮಾವು ಹೇಳಿದ್ರೆ ಬೇದಾಗ್ಬಿಡ್ತಾರೆ ನೋಡು. ಏನು ನೆಟ್ಟಗೊಂಡಿಲ್ಲ, ತಿನ್ನಲಿಲ್ಲ, ಏನು ಅಡ್ಡಾಡಲಿಲ್ಲ, ಮಾಡಲಿಲ್ಲ, ಅಲ್ಲೇ ಊರಿಗೆ ಹೊಂಟು ನಿಂತೀರಿ ಅಂತಂದು ಮಂಜು ಗೊತ್ತಾತಂದ್ರೆ ಏನಾಗೈತೆ ನಾವು ಹೋಯ್ತಂತ ನಾವು. ಯಾಕೆ ನಂದು ಕಾಲೇಜು ಸೂಟಿ ಕೊಡಲ್ಲ ಅಂದ್ರಕ್ಕ ಅವರು. 1 ದಿವಸ ಕೊಡ್ತಾವ್ರಿ, ಬೇಕಂದ್ರೆ ಇನ್ನೇನು ಪರೀಕ್ಷೆ ಹೊತ್ತು ಬಂತು, ನೀವೇನು ಓದೋದು ಮಾಡೋದು ಬಿಟ್ಟು ಸೂಟಿ ಕೇಳ್ತಿರಲ್ಲ ಅಂತಂದು ನಮ್ಮ ಮೇಡಮ್ ಬೈದ್ರಕ್ಕ. ನೀನೇನು ಆಗ್ಲೆಲ್ಲ ಬರ್ತೀನಿ, ನಮ್ಮ ಮನ್ಯಾಗ ಇದ್ದಾಗ ಏನೋ 1 ದಿವಸ ರಜೆ ಹಾಕಂಗಿಲ್ಲ, ಏನಿಲ್ಲ, ಹೋಗೋದು ಬರೋದು ಮಾಡ್ತಿರ್ತೀವಿ, ಕಾಲೇಜಿಗೆ ಏನು ಬಿಡಂಗಿಲ್ಲ, ಏನಿಲ್ಲ, ನೀನು ಏನಾಗಲ್ಲ ನಿಂದ್ರು. ನಾಳೆ ಸಂಜೆ ಮುಂದೆ 6 ಗಂಟೆ ಬಸ್ ಐತಲ್ಲ, ಅವಾಗ ಹೋಗಂತ ಅನ್ಬೇಕಂದ್ರೆ ಇಲ್ಲಕ್ಕರ ನಿಮ್ಮ ಮಾವಿನ ಏನು ಹೇಳ್ತೈತೆ ನಾನು ನಿಂದ್ರು ನೋಡೋಣ. ನಡೀಲ್ಲ ಅವನತ್ತಲ್ಲಿ ನಾನು ಮಾತಾಡ್ತೇನೆ. ಸೊಪ್ಪು ಎಂಥ ಚಲೋ ಆಗೈತೆ ನೋಡ್ರಿ. ನಮ್ಮ ಹೊಲದಾಗ ದಂಡೆಲ್ಲ ಹಾಕಿದ್ವಿ, ಎಂಥ ಚಲೋ ಬಿಟ್ಟೈತಿ. ಇವ್ರು ಗೌಡ್ರು ಮೊನ್ನೆ ಹರ್ಕೊಂಬಂದಿದ್ರು ಅಂತಟ್ಟಾಗ ನಾನು ಎತ್ತಿಟ್ಟಿದ್ದೆ. ಇದನ್ನು ಸಬ್ಬಸಿಗೆ ಸೊಪ್ಪು ಭಾಳ ರುಚಿ ಆಗೈತೆ, ಎಲ್ಲದಕ್ಕೂ ಹಾಕಿದ್ರೆ ಅಂತಂದು ಸ್ವಲ್ಪ ಎತ್ತಿಟ್ಟಿದ್ದೆ. ಹೌದು ನೋಡ್ರಿ, ನಿಮ್ಮ ಹೊಲದಾಗ ಭಾಳ ಚಲೋ ಬಿಡ್ತೈತೆ ಬಿಡ್ರಿ. ಕಾಯಿಪಲ್ಯನ ಹಂಗೆ ಅವ್ರಿ ಕಾಳು ಅಂತ ಚಲೋ ಇರ್ತಾವೆ, ಒಂದು ಉಳುಕಿರಂಗಿಲ್ಲ, ಏನಿರಂಗಿಲ್ಲ. ಸೊಪ್ಪು ಆಟ ನೋಡ್ರಿ ಎಂಥ ಚಲೋ ಇರ್ತೈತೆ ಪಿಕ್ಕಮ್ಮ. ನಾವು ಮತ್ತು ಊರು ಹೊಂಟಿದ್ವಿ, ಗೌಡ್ರಿಗೆ ಅಂತಟ್ಟಾಗ ಹೇಳಿದ್ರೆ ಹರ್ಕೊಂಡು ಬರ್ತಿದ್ರು ನಾ ಸೊಪ್ಪು. ಅದು ಇವರು ಭಾರಿ ಜೀವ ಸೊಪ್ಪಿಗೆ ಅಂತರು. ಯಾಕ್ರಿ ಬಿತ್ತಿಯಮ್ಮ ಇರ್ರಿ, ನಾನು 4 ದಿವಸ ಅಲ್ಲೇ ಊರಿಗೆ ಹೋಗೋ ಮಾತಾಡಕತ್ತಿರಲ್ಲ, ಎಲ್ಲಿ ಹೋಗಲಿಲ್ಲ ಬರಲಿಲ್ಲ. ನಿಮ್ಗೆ ಗೊತ್ತೈತಲ್ರಿ ಬಿತ್ತಿಯಮ್ಮ. ಈಗ ನೋಡ್ರಿ ಹೊಲಕ್ಕೆ ಇವರು ಹೋಗ್ತಿರ್ತಾರ, ಮನ್ಯಾಗ ಉಣ್ಣಾಕ ಅದಕ್ಕೆ ಭಾರಿ ಸಮಸ್ಯೆ ಆಕತಿ ಇವ್ರಿಗೂ. ಯಾಕೆ ಒಳ್ಳೆ 4 ದಿವಸ ಬಿಟ್ರಿ ಇರ್ರಿ ಅಂತಂದು. ಮತ್ತು ಆಕಿ ಮಾನ್ಸನು ಇಲ್ಲಿ ಬೇ ನಾನು ಸುಟ್ಟಿ ಐತೀರ ಅಂತ ತೊಗೊಂಡ್ಲಲ್ಲ, ಮತ್ತು ನಾನು ಹಾಗಾಗಿ ಉಳ್ಕೊಂಡ್ರಿ. ಆಕಿ ಜ್ಯೋತಿನ ನೋಡಿ ಭಾಳ ದಿವಸ ಆಗಿತ್ತು, ಮತ್ತು ಮಂಜುನ ನೋಡಿ ಭಾಳ ದಿವಸ ಆಗಿತ್ತು ಅಂತಂದು ಹಾಗಾಗಿ ನಿಂತ್ರಿ. ನಾನು ಮತ್ತು ಇಲ್ಲಕ್ರ ಹೋಗೇ ಬಿಡ್ತಿದ್ವಿ. ಅಯ್ಯ ಹಂಗಂದ್ರೆ ಹಂಗ್ರಿ, ಮಾನ್ಸಾಗ ಇನ್ನೊಂದು 2 ದಿವಸ ಸುಟ್ಟಿ ತೊಗೊಂಡ್ರಿ, ಬೇಕಂದ್ರೆ ಬೀಗ್ರನ್ನ ಹೇಳ್ರಿ ಬರ್ರಿ ಅಂತ. 4 ದಿವಸ ಇನ್ನು 2 ದಿವಸ ಇದ್ದು 2 ದಿವಸ ಇದ್ದು ಬೇಕಂದ್ರೆ ನೀವು ಅವರು ಕೂಡ ಹೋಗಂತ್ರಂತ. ಇಲ್ರಿ ಬಿತ್ತಿಯಮ್ಮ, ಇನ್ನೇನು ಮಳೆ ಹೊಳ್ವೈತಲ್ಲ ಒಂದಿಟ್ಟು. ಭತ್ತ ಕೊಯ್ಲಿಗೆ ಬಂದುಬಿಟ್ಟತ್ರಿ. ಈಗ ಭತ್ತ ಕೊಯ್ಸ್ಬೇಕು, ಮಾಡಬೇಕು, ಚೀಲ ಅವನ್ನ ತುಂಬಬೇಕು. ಹಾಗಾಗಿ ಹೊಲದಾಗ ಮನ್ಯಾಗ ಅವ್ರಿಗೂ ಒಬ್ಬರಿಗೆ ಭಾಳ ತ್ರಾಸ ಆಗ್ಬಿಡ್ತೈತ್ರಿ. ಹಾಕಿ ನೋಡ್ಕೋಬೇಕು, ಹಾಲಿಂದ ಹೋದವು 2, ಅದ್ರಾಗ ಒಂದು ಗಬ್ಬು ಐತಿ, ಭಾಳ ಸಮಸ್ಯೆ ಆಕತ್ರಿ ಬಿತ್ತಿಯಮ್ಮ. ಮತ್ತು ಯಾವಾಗಾರ ಬಂದುಬಿಡ್ತಾವೆ, ಅವರು ನಾವು ಎಲ್ಲರೂ ಕೂಡೇ ಬರ್ತೇವೆ. 4 ದಿವಸ ಇದ್ದಕ್ಕೆ ತಗೋರಿ. ಹಿಂಗಂದ್ರೆ ಹೆಂಗ್ರಿ ಬಿತ್ತಿಯಮ್ಮ ನೀವು? ಬರೋದ ಅವಾಗ ಅಮಾಸಿಗೊಮ್ಮೆ ಉಣಿಗೊಮ್ಮೆ ಅಪರೂಪಕ್ಕೆ ಬಂದುಬಿಡ್ತೀರಿ. ಬಂದಾಗ 4 ದಿವಸ ನಿಲ್ಲಂಗಿಲ್ಲ, ಹಂಗೆ ಹೊಕ್ಕವೆ ಅಂತೀರಿ.
ಏನು ಮಾಡದ್ರಿ ಮತ್ತು ಭತ್ತ ಕೊಯ್ಲಿಗೊಂದು ಬಂದುಬಿಟ್ಟೈತಿ. ಈಗ ಹೊಲದಾಗು ಮನ್ಯಾಗು ಅವ್ರ ಆಗ್ಬಿಟ್ಟಾರ. ಮನ್ಯಾಗ ಉಣ್ಣಾಕ ತಿನ್ನಾಕ ಮತ್ತು ಕೂಲಿ ಆಳುಗಳು ಹಚ್ಚಿದ್ರೆ ಅವ್ರಿಗೂ ಬೇಕಾಗತ್ತಲ್ರಿ. ನಾಷ್ಟ ಇದ್ದಿಂದ ಹಿಡಿದು ಮಧ್ಯಾಹ್ನ ಊಟ, ಸಾಯಂಕಾಲ ಚಹಾ ಅದನ್ನು ಕೊಡ್ಬೇಕ್ರಿ. ಮತ್ತು ವಜ್ಜಿ ಆಕತ್ತ ಅವ್ರಿಗೂ. ಮತ್ತು ನೋಡು ಹೆಂಗೆ ಮಾಡ್ತೀವಿ. ಮತ್ತು ಹೋಟ್ಲಾಗ ಅದಕ್ಕೆ ಹೇಳಿದ್ರೆ ಜಮಾಯಿಸಿ ರೊಕ್ಕ ತಗೊಂತಾರೆ ರೀ. 1 to ಡಬಲ್ ರೊಕ್ಕ ತಗೊತಾರೆ. ಮತ್ತು ಹೋಗಿ ಕುತ್ಕಂಡು ಅಂತ ಅಂದ್ರಿ. ನಿನ್ನೆ ಫೋನ್ ಹಚ್ಕೊಟ್ಟಿದ್ಲೆ ಮಾನ್ಸ. ಅವಾಗ ಹಂಗಂದ್ರೆ ನನಗೂ ನೋಡ್ರಿ ಈಗ ಇಲ್ಲಿರಕ್ಕೆ ಇದು ಮತ್ತು ಯಾವಾಗಾರ ಬರ್ತೇವೆ ತಗೋರಿ. ಅವರು ನಾನು ಮಾನ್ಸ ಪರೀಕ್ಷೆ ಎಲ್ಲ ಆಗ್ಲಿಕ್ಕಿವು ಒಮ್ಮೆರೆ ಕೂಡಿ ಯಾವಾಗಾರ ಒಂದು ದಿವ್ಸ ಬರ್ತೇವೆ ನೋಡ್ರಿ. ಹಿಂಗಂತೀರಿ. ಇಲ್ಲಕ್ಕೆ ನಾಳೆ ಸಂಜೆ ಮುಂದೆ ಹೋಗುವಂತ್ರಿ ಅಂತ 6 ಬಸ್ ಐತಲ್ಲ, ಬೇಕಂದ್ರೆ ಅದಕ್ಕೆ ಹೋಗುವಂತ್ರಿ. ನೋಡೋಣ ತಗೋರಿ, ಬಿತ್ತಮ್ಮ ಆಗಂಗಿಲ್ಲ. ಮತ್ತು ನೀವ ಬರ್ರಿ, ನೀವು ಜ್ಯೋತಿ ಅಳಿಯಂದ್ರೆ ಗುಂಡ ಎಲ್ಲರೂ ಕೂಡಿ ಬರ್ರಿ. ಅಲ್ಲಿ ಹೊಲದಾಗ ಅದು ಇದು ಅಡ್ಡಾಡಿ ಬರುವಂತ್ರಿ ಅಂತ. ಬರೀ ನೀವು ಇಲ್ಲಿ ಹೊಲದಾಗ ಮನ್ಯಾಗ ಮಾಡಿರ್ತೀರಿ, ನಿಮಗೂ ಒಂದು ಸ್ವಲ್ಪ ಇದು ಅದಂಗೆ ಕತಿ. ಬರ್ರಿ ಯವ್ವ. ಯವ್ವ ಏನು ಮಾಡತ್ತೀರಿ ಅತ್ತಿಯರ? ಏನಿಲ್ಲ ನೋಡುವ, ಸೊಪ್ಪು ಬಿಡ್ಸಾಕತ್ತಿದ್ವಿ. ಯಾಕವಾ ಜ್ಯೋತಿ? ಹೌದು ಮಾನ್ಸ ಅಂದ್ಲು ಮತ್ತು ಊರಿಗೆ ಹೋಗವಿ ಅಂತಂದಿನ ಅಂದೆ ಅಂತ. ಹೌದಾ? ಹ್ಞೂನ್ವಾ, ಊರಿಗೆ ಹೋಗ್ಬೇಕು ನೋಡಕ್ಕಿದು ಮಾನ್ಸಂದು. ಅವರು ಟೀಚರಿಗೆನ ಫೋನ್ ಮಾಡಿ ಕೇಳಿದ್ಲಂತ, 1-2 ದಿವಸ ಸುಟ್ಟಿ ಕೊಡ್ತೀರೇನ್ರಿ ಅಂತಂದು. ಇಲ್ಲವಾ ಬರ್ಬೇಕು, ಪರೀಕ್ಷೆ ಚಾಲು ಆದ್ವು ಇನ್ನು 2 ದಿವಸ ಕೊಟ್ಟದ್ದ, ಮತ್ತಿನ್ನು 2 ದಿವಸ ಕೇಳ್ತಿಯಲ್ವಾ ಅಂದ್ರಂತ. ಅಂದಿಲ್ಲ ಏನಕ್ಕೆ ನೀನಂತಲೇ ಅಂದ್ಲವಾ? ಹೌದು, ಏನಾಗಂಗಿಲ್ಲ, ಎಲ್ಲಿಗೆ ಹೋಗಲಿಲ್ಲ, ಬರಲಿಲ್ಲ, ಹೊಲಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬರೀ ಈ ಗದ್ಲದಾಗ ಕೆಲಸದಾಗ ಎಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ. ಏನಾಗಂಗಿಲ್ಲ, ಇವತ್ತೊಂದು ದಿವಸ ಇರ್ರಿ. ನಾಳೆ ಸಂಜೆ ಮುಂದೆ 6 ಬಸ್ ಐತಲ್ಲ, ಬೇಕಾರೆ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗ್ಬರೋಣ. ಸಂಜೆ ಮುಂದೆ 6 ಬಸ್ಸಿಗೆ ಹೋಗುವಂತೆ ಅಂತ. ಒಂದು ದಿವಸ ಅವ್ರಿಕಾಳು ಸೊಪ್ಪು ಇದು ಅಪ್ಪ ಇದ್ರ ಸೊಪ್ಪಿಗೆ ಮೆಂತ್ಯ ಸೊಪ್ಪಿಗೆ ಭಾರಿ ಜೀವ. ಒಂದಿಟ್ಟು ಸೊಪ್ಪು ಅದನ್ನ ಹರ್ಕೊಂಬಂದು ಕೊಡ್ತಾರೆ ಇವರು, ಹೋಗುವಂತೆ ಅಂತ. ನಾನು ಅದನ್ನ ನೀವು ನಾಳೆ ಹೋಗುವಂತೆ ಅಂತ್ರಿ. ಮತ್ತು ಏನಾಯ್ತು ಇರ್ರಿ, ನಾಳೆ ಒಂದು ದಿವಸ ಹೊಲಕ್ಕೆ ಹೋಗ್ಬರೋಣ ಅಂತಂದು ನಿಮ್ಮವ್ವರು ನಿಂದ್ರಕವಲ್ಲ ನೋಡುವ. ಇಲ್ವಾ ಜ್ಯೋತಿ, ನಿಮ್ಮ ಅಪ್ಪಂದ ನೋಡಿ ಇಲ್ಲ, ನಿಮ್ಮಪ್ಪ ಅಲ್ಲಿದು ಹೊರಗಿಂದು ಹೋಟೆಲ್ದಾಗಿಂದು ಊಟ ನಿಮ್ಮಪ್ಪಗೆ ಸೇರಂಗಿಲ್ಲ, ಗೊತ್ತೈತಿಲ್ಲ ನಿನಗೆ. ಅದ್ರಾಗ ಈಗ ಇದು ಭತ್ತ ಕೊಯ್ಲಿಗೆ ಬಂದತ್ತಂತ. ಹೆಂಗೆ ಮಾಡ್ಬೇಕು ಹೇಳಿ ನಿಮ್ಮಪ್ಪ? ನಾನು ಅಪ್ಪನಂತೆಲ್ಲ ಮಾತಾಡೇನ್ಬಿ. ಏನಾಗಲ್ವಾ, ನಾಳೆ ಮತ್ತೆ ಕಳ್ಸಂಗದು ನಾಳೆ ಕಳಿಸೋ ಅಂತ ಅಪ್ಪ. ನಾಳೆ ಹೋಗುವಂತೆ ಅಂತ, ಏನಾಗಂಗಿಲ್ಲ, ಸುಮ್ಮನಿಂದ್ರಿ ನೀನು. ಸ್ನೇಹಿತರೆ, ಇವತ್ತಿನ ಕಥೆನ ಸಿಂಪಲ್ ಆಗಿ ಮಾಡಿದ್ದೀನಿ. ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ನಾವೆಲ್ಲರೂ ಕೂಡಿ ಹೊಲಕ್ಕೆ ಹೋಗಿರ್ತೇವೆ ರೀ. ಹೊಲದಾಗ ಏನೇನು ಮಾಡ್ತೇವೆ, ಏನೇನು ಊಟ ಕಟ್ಕೊಂಡು ಹೋಗ್ತೀವಿ ಎಲ್ಲದನ್ನು ಮುಂದಿನ ವಿಡಿಯೋದಾಗ ತೋರಿಸ್ತೇನೆ ರೀ. ಧನ್ಯವಾದಗಳು.